Hello everyone, I am Santosh. Today we are going to discuss the very important concept in AI, that is about foundations of AI. Foundations of AI ಅಂದ್ರೇನು, AI ದು ಮೂಲ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಇದಕ್ಕೆ ಆಧಾರ ಏನು, ಒಂದು AI ಸಿಸ್ಟಮ್ ವರ್ಕ್ ಆಗ್ಬೇಕಂದ್ರೆ ಅದರದ್ದು ಆಕ್ಚುಯಲ್ ಮೂಲ ಏನು, ಆಧಾರ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆ, ಫೌಂಡೇಶನ್ ಆಫ್ AI ವಾಸ್ ಬಿಲ್ಟ್ ವೆನ್ ಸೈಂಟಿಸ್ಟ್ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ಯಾನ್ ಎ ಮಷೀನ್ ಥಿಂಕ್ ಲೈಕ್ ಹ್ಯೂಮನ್. ಅವಾಗಲೇ ಅವರು ಮಷೀನು ಹ್ಯೂಮನ್ಸ್ ತರ ಥಿಂಕ್ ಮಾಡುತ್ತೋ ಇಲ್ಲೋ ಅಂತ ಒಂದು ಕ್ವಶನ್ ಐಡಿಯಾ ಹಾಕೋತಾರೆ. ಅಲ್ಲಿಂದನೇ ಇದು ಫೌಂಡೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಐ ವಿಲ್ ರೈಟ್ ಹಿಯರ್ ಫೌಂಡೇಶನ್ ಆಫ್ AI. ಫೌಂಡೇಶನ್ ಆಫ್ AI was built when scientists started asking the question like, can a machine think like human? Can a machine think like human? ಅವಾಗಲೇ ಅವರು ಒಂದು ಐಡಿಯಾ ತಗೊಂಡ್ಬರ್ತಾರೆ, ಮಷಿನ್ ಇಷ್ಟೆಲ್ಲ ಕೆಲಸ ಮಾಡುತ್ತಂದ್ರೆ ಅದು ಹ್ಯೂಮನ್ ತರನು ಥಿಂಕ್ ಮಾಡಬಹುದಲ್ವಾ ಅಂತ ಒಂದು ಐಡಿಯಾನ ತಗೊಂಡು ಅಲ್ಲಿಂದ AI ಸಿಸ್ಟಮ್ ಬಿಲ್ಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ AI ಕಂಬೈನ್ಸ್ ನಾಲೆಜ್ ಆಫ್ ಮೆನಿ ಫೀಲ್ಡ್ಸ್. ಇಲ್ಲಿ ಸಾಕಷ್ಟು ಫೀಲ್ಡ್ ನಾಲೆಜ್ ಬೇಕಾಗುತ್ತೆ. ಒಂದು AI ಸಿಸ್ಟಮ್ ವರ್ಕ್ ಆಗ್ಬೇಕಂದ್ರೆ ಸಾಕಷ್ಟು ವಿಷಯಗಳ ಅಧ್ಯಯನ ಮಾಡಬೇಕಾಗುತ್ತೆ. ಓಕೆ, AI combines knowledge from many fields. AI combines knowledge ಫ್ರಾಮ್ ಮೆನಿ ಫೀಲ್ಡ್ಸ್. ಸಾಕಷ್ಟು ಫೀಲ್ಡ್ದು ಇಲ್ಲಿ ನಾಲೆಜ್ ಬೇಕಾಗುತ್ತೆ ನಮಗೆ, ಬಿಕಾಸ್ ಅವೆಲ್ಲ ಆಧಾರಗಳು. ಒಂದು AI ಸಿಸ್ಟಮ್ ವರ್ಕ್ ಆಗ್ಬೇಕಂದ್ರೆ ದಟ್ ಈಸ್ ನೆಸೆಸರಿ. AI is not just built on one subject. ಓನ್ಲಿ ಒನ್ ಸಬ್ಜೆಕ್ಟ್ ಐಡಿಯಾ ತಗೊಂಡು ಇಲ್ಲಿ AI ಸಿಸ್ಟಮ್ ವರ್ಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ದೇರ್ ಆರ್ ಮೆನಿ ಡಿಸಿಪ್ಲಿನ್ಸ್ ದ್ಯಾಟ್ ಕಾಂಟ್ರಿಬ್ಯೂಟೆಡ್ ಟು AI. ಅವು ಯಾವ್ಯಾವ ಅಂತ ಇವತ್ತು ನಾವು ನೋಡ್ತಾ ಹೋಗೋಣ. Here are the main disciplines that contributed to AI. AI is not just built on only one subject. ಬರೀ ಒಂದೇ ಮೂಲ ಇಟ್ಕೊಂಡು ಇಲ್ಲಿ AI ಸಿಸ್ಟಮ್ ವರ್ಕ್ ಆಗೋದಿಲ್ಲ. ಅಲ್ಲಿ ಬೇರೆ ಬೇರೆ ಡಿಸಿಪ್ಲಿನ್ ಇಂದ ಇದು ವರ್ಕ್ ಆಗ್ತಾ ಹೋಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. ಐ ವಿಲ್ ರೈಟ್. Here are the main disciplines. The disciplines ಅಥವಾ ನೀವು ಸಬ್ಜೆಕ್ಟ್ಸ್ ಅಂತಾನು ಹೇಳ್ಬೋದು. The disciplines that contributed to AI are, ಅಂದ್ರೆ ಇಲ್ಲಿ ಯಾವ್ಯಾವ್ದು ವಿಷಯಗಳ ನಮಗೆ ಬೇಕಾಗ್ತವೆ, ಅದರ ಮೂಲ ಯಾವ್ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಮ್ಯಾಥಮೆಟಿಕ್ಸ್. ವೆರಿ ಇಂಪಾರ್ಟೆಂಟ್, ಬಿಕಾಸ್ ವಿದೌಟ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಈಸ್ ನಾಟ್ ಪಾಸಿಬಲ್. ಮ್ಯಾಥಮೆಟಿಕ್ಸ್ ಐಡಿಯಾ is required for logic and problem solving. See, AI uses algebra, probability and statistics to make decisions. One decision making ಯಾವುದೇ ಕಾನ್ಸೆಪ್ಟ್ ಇದ್ರೂ ಅಲ್ಲಿ ಮ್ಯಾಥಮೆಟಿಕ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಯಾಕಂದ್ರೆ ಅಲ್ಲಿ ಏನ್ ಮಾಡುತ್ತೆ, AI ಯೂಸಸ್ ಪ್ರೊಬಾಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅಲ್ಜಿಬ್ರಾ. ಇದನ್ನ ಯೂಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ, ಐ ವಿಲ್ ರೈಟ್ ಹಿಯರ್. AI uses ಅಲ್ಜಿಬ್ರಾ. ಪ್ರಾಬಬಿಲಿಟಿ ಅಂತೂ ಬೇಕೇ ಬೇಕು, ಯಾಕಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಪ್ರಾಬಬಿಲಿಟಿ ಇಸ್ ರಿಕ್ವೈರ್ಡ್. ಪ್ರಾಬಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಟು ಮೇಕ್ ಡಿಸಿಷನ್ಸ್. ಯಾವುದೋ ಒಂದು ಡಿಸಿಷನ್ ಮೇಕಿಂಗ್ ಸಿಸ್ಟಮ್ ಇದ್ರೆ ಅಲ್ಲಿ ಡೆಫಿನೆಟ್ಲಿ ಮ್ಯಾಥಮೆಟಿಕ್ಸ್ ಈಸ್ ಎಸೆನ್ಷಿಯಲ್ಸ್. ಫಾರ್ ಎಕ್ಸಾಂಪಲ್, ಗೂಗಲ್ ಏನ್ ಮಾಡ್ತಾ ಇರುತ್ತೆ, ಸರ್ಚ್ ರಿಸಲ್ಟ್ ಅನ್ನ ಪ್ರೆಡಿಕ್ಟ್ ಮಾಡ್ತಾ ಇರುತ್ತೆ. ಅಲ್ಲಿ ಏನಾಗುತ್ತೆ, AI ಯೂಸಸ್ ಮ್ಯಾಥಮೆಟಿಕ್ಸ್. ಹೌ ಗೂಗಲ್ ಪ್ರೆಡಿಕ್ಟ್ಸ್ ಸರ್ಚ್ ರಿಸಲ್ಟ್ಸ್? ಹೌ ಗೂಗಲ್ predicts search results.
ಸರ್ಚ್ ರಿಸಲ್ಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಪ್ರೊಬಬಿಲಿಟಿ ಬೇಕು ಅಂಡ್ ಮ್ಯಾಥಮೆಟಿಕ್ಸ್ ಕೂಡ ಅವಶ್ಯಕತೆ ಇದೆ. ದಿಸ್ ಇಸ್ ಒನ್ ಆಫ್ ದಿ ಆಧಾರ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ಫಿಲಾಸಫಿ. ಒಂದು ಎ ಸಿಸ್ಟಮ್ ಬಿಲ್ಡ್ ಆಗ್ಬೇಕಂದ್ರೆ ಥಿಂಕಿಂಗ್ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ. ಫಿಲಾಸಫಿ ಅಂದ್ರೇನು? ತತ್ವಶಾಸ್ತ್ರದ ಅಧ್ಯಯನ ಕೂಡ ಮಾಡಲೇಬೇಕು. ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಎ ಸಿಸ್ಟಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಫಾರ್ ಥಿಂಕಿಂಗ್ ಅಂಡ್ ರೀಸನಿಂಗ್. ಥಿಂಕ್ ಮಾಡಿ ಅದರ ತಕ್ಕನಾಗಿ ಒಂದು ರಿಯಾಕ್ಷನ್ ಕೊಡೋದು ಲಾಜಿಕಲ್ ರೀಸನಿಂಗ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವರ ಅರಿಸ್ಟಾಟಲ್ ಅವರು ಆಲ್ರೆಡಿ ಅವಾಗ್ಲೇನೆ ಲಾಜಿಕಲ್ ರೀಸನಿಂಗ್ ಬಗ್ಗೆ ಕಾನ್ಸೆಪ್ಟ್ ಅನ್ನ ಕೊಟ್ಟಿರ್ತಾರೆ, ವಿಚ್ ಹೆಲ್ಪ್ಸ್ ಎ ಐ ಮೇಕ್ ಡಿಸಿಷನ್ಸ್. ಫಾರ್ ಎಕ್ಸಾಂಪಲ್ ಎ ಐ ಚಾಟ್ ಬಾಟ್ಸ್ ಏನ್ ಮಾಡುತ್ತೆ? ದೇ ಟ್ರೈ ಟು ಆನ್ಸರ್ ಟು ದ ಸಮ್ ಆಫ್ ದಿ ಕ್ವಶನ್ಸ್. ಟ್ರಿಕ್ಕಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು, ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಅದಕ್ಕೆ ಏನ್ ಬೇಕು? ಫಿಲಾಸಫಿಕಲ್ ಐಡಿಯಾ ಬೇಕಾಗುತ್ತೆ. ಓಕೆ, ವೆಲ್ ರೈಟ್. Philosophers like Aristotle ನೋಡ್ರಿ, ಅವಾಗ್ಲೇನೆ ಅವರು ಲಾಜಿಕಲ್ ರೀಸನಿಂಗ್ ಬಗ್ಗೆ ಕಾನ್ಸೆಪ್ಟ್ ಅನ್ನ ಕೊಟ್ಟಿರ್ತಾರೆ. ಇಂಟ್ರಡ್ಯೂಸ್ಡ್ ಲಾಜಿಕಲ್ ರೀಸನಿಂಗ್ which helps AI make decisions. ನೀವು ಏನ್ ಟ್ರಿಕ್ಕಿ ಕ್ವಶನ್ ಕೇಳಿದ್ರು ಇಟ್ ಕ್ಯಾನ್ ಆನ್ಸರ್. ಚಾಟ್ GPT, that is what it with the help of logical reasoning. For example, AI chat bots or ನೀವು ಚಾಟ್ GPT ಅಂತ ಕನ್ಸಿಡರ್ ಮಾಡಿದ್ರು ಇಟ್ ಈಸ್ ಏಬಲ್ ಟು ಆನ್ಸರ್ ಟು ಯುವರ್ ಕ್ವಶನ್ಸ್. ಅದು ಯಾವುದೇ ಕ್ವಶನ್ ಇದ್ರು ಅದನ್ನ ಲಾಜಿಕಲಿ ಥಿಂಕ್ ಮಾಡಿ ಇಟ್ ವಿಲ್ ಆನ್ಸರ್. ಅಲ್ಲಿ ಏನಾಗುತ್ತೆ? ಫಿಲಾಸಫಿ ವರ್ಕ್ ಆಗುತ್ತೆ. AI chat bots use logic to answer questions. ನೀವು ಕೇಳಿರುವಂತ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಡೈರೆಕ್ಟ್ ಆಗಿ ಏನ್ ಬೇಕಾದ್ರೆ ಆನ್ಸರ್ ಮಾಡಕ್ ಬರಲ್ಲ. ಥಿಂಕಿಂಗ್ ಅಂಡ್ ರೀಸನಿಂಗ್ ಕೆಪಾಸಿಟಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಕಂಪ್ಯೂಟರ್ ಸೈನ್ಸ್ ಅಂತೂ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ ಇದನ್ನ ಪ್ರೋಗ್ರಾಮಿಂಗ್ ಮಾಡ್ಬೇಕಲ್ಲ ನಾವು. ಕಂಪ್ಯೂಟರ್ ಸೈನ್ಸ್, why we need computer science? To program it. For programming AI. AI needs computers and softwares to work. ಎಲ್ಲ ನಾವೇ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ದಟ್ಸ್ ವೈ ವಿ ನೀಡ್ ಪ್ರೋಗ್ರಾಮ್ಸ್ ನಾವು ಅಲ್ಗೋರಿದಮ್ಸ್ ಬಿಲ್ಡ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ವರ್ಕ್ ಆನ್ ಇಟ್ಸ್ ಓನ್. That's why we need computer science. AI needs computers. And softwares to work. Without computers ನಾವು automate ಮಾಡಕ್ ಸಾಧ್ಯನೇ ಇಲ್ಲ. That's why we need computers. For example, Chat GPT is a software, is a program. Automatically it can answer to your queries. And next important thing we need is linguistics. ಅಂದ್ರೆ ಭಾಷಾ ಜ್ಞಾನ ಅಂತ ನಾವು ಹೇಳ್ತೀವಿ. Linguistics means why we need linguistics? For understanding the language. ನೀವು ಕ್ವಶನ್ ಕೇಳಬೇಕಾದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಮಾಡಿದ್ರು ಇಟ್ ಶುಡ್ ಬಿ ಏಬಲ್ ಟು ಆನ್ಸರ್. ಫಾರ್ ಎಕ್ಸಾಂಪಲ್, ಇಟ್ ಈಸ್ ನಾವು ಆನ್ಸರಿಂಗ್ ಇನ್ ಇಂಗ್ಲಿಷ್. ನೀವು ಅದನ್ನೇ ಕನ್ನಡದಲ್ಲಿಯೂ ಕ್ವಶನ್ ಮಾಡಿದ್ರು ಅದು ಆನ್ಸರ್ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋದು. ದಟ್ ಈಸ್ ವಾಟ್ ಲಿಂಗ್ವಿಸ್ಟಿಕ್ ನಾಲೆಜ್ ಇಸ್ ವೆರಿ ವೆರಿ ಎಸೆನ್ಸಿಯಲ್. ಇದಕ್ಕೇನಂತೀವಿ ನಾವು ಭಾಷಾಶಾಸ್ತ್ರ ಅಂತ ಕರಿತೀವಿ. ಫಾರ್ ಅಂಡರ್ಸ್ಟ್ಯಾಂಡಿಂಗ್
The language. The language. AI helps machines understand and speak human language. ಹ್ಯೂಮನ್ ಲ್ಯಾಂಗ್ವೇಜ್ ಅನ್ನ ತಿಳ್ಕೊಂಡು ಅದನ್ನ ಆನ್ಸರ್ ಮಾಡಬೇಕು. ಅದಕ್ಕೆ ಲಿಂಗ್ವಿಸ್ಟಿಕ್ ನಾಲೆಜ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಅದನ್ನ ನಾನು ಇಲ್ಲಿ ಬರಿತೀನಿ. ಎ ಐ ಹೆಲ್ಪ್ಸ್ machines understand and speak human languages. For example, we have the system like Alexa, which can understand and respond to your questions. It can also act like translator. ನೀವು ಏನಾದರೂ ಕ್ವಶನ್ ಮಾಡಿದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ. ಆಸ್ ವೆಲ್ ಆಸ್ ಇಟ್ ವರ್ಕ್ಸ್ ಲೈಕ್ ವಾಯ್ಸ್ ಅಸಿಸ್ಟೆಂಟ್. ನೀವೇನು ಕ್ವಶನ್ ಮಾಡಿದ್ರು ಇಟ್ ಈಸ್ ಏಬಲ್ ಟು ಆನ್ಸರ್ ಯು ಬಿಕಾಸ್ ಆಫ್ ಇಟ್ ಹ್ಯಾಸ್ ದ ಲಿಂಗ್ವಿಸ್ಟಿಕ್ ಭಾಷಾಶಾಸ್ತ್ರ ಅದರಲ್ಲಿ ಇರೋದ್ರಿಂದ ಇಟ್ ಕ್ಯಾನ್ ಆನ್ಸರ್ ಯು. ದಟ್ಸ್ ವೈ ಈ ಫೀಲ್ಡ್ಗಳು ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇದ್ರ ನಾಲೆಜ್ ಕಂಪಲ್ಸರಿ ನೆಸೆಸರಿ ಆಗುತ್ತೆ ಒಂದು ಎ ಐ ಸಿಸ್ಟಮ್ ಬಿಲ್ಡ್ ಆಗ್ಬೇಕಂದ್ರೆ. ನೆಕ್ಸ್ಟ್ ವಿ ಹ್ಯಾವ್ ನ್ಯೂರೋಸೈನ್ಸ್ and psychology. Because human brain ಹೇಗ್ ವರ್ಕ್ ಆಗುತ್ತೋ ಅದೇ ತರ ಮಷೀನ್ ಕೂಡ ವರ್ಕ್ ಮಾಡಬೇಕು ಅಂತ. ದಟ್ಸ್ ವೈ ವಿ ನೀಡ್ ದ ನಾಲೆಜ್ ಆಫ್ ನ್ಯೂರೋಸೈನ್ಸ್. ನರವಿಜ್ಞಾನ ಮತ್ತು ಮನೋವಿಜ್ಞಾನ ಅಂತ ನಾವು ಹೇಳ್ತೀವಿ. ವೈ ವಿ ನೀಡ್ ಇಟ್? ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಹ್ಯೂಮನ್ ಬ್ರೈನ್. ದ ಹ್ಯೂಮನ್ ಬ್ರೈನ್ ಯಾವ ತರ ಯಾವ ಸಿಚುವೇಶನ್ ಅಲ್ಲಿ ವರ್ಕ್ ಮಾಡುತ್ತೆ ಅದನ್ನ ತಿಳ್ಕೊಂಡು ಅದನ್ನೇ ಸೇಮ್ ಟು ಸೇಮ್ ಮಷೀನ್ ಕೂಡ ಮಿಮಿಕ್ ಮಾಡಬೇಕು ಅಂತ ಅವರು ಟ್ರೈ ಮಾಡ್ತಾರೆ. ದಟ್ಸ್ ವೈ ಈ ನಾಲೆಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನ್ಯೂರೋಸೈನ್ಸ್ ಮತ್ತು ಸೈಕಾಲಜಿ. ಓಕೆ, ಎ ಐ ಇಸ್ ಇನ್ಸ್ಪೈರ್ಡ್ ಬೈ how the brain works. ನಮ್ದು ಬ್ರೈನ್ ಹೇಗ್ ವರ್ಕ್ ಆಗುತ್ತೋ ಅದೇ ತರ ಮಷೀನ್ ಬ್ರೈನ್ ಕೂಡ ವರ್ಕ್ ಆಗಬೇಕು. ಮಷೀನ್ ಕೂಡ ಯಾವ ಟೈಮಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕಂದ್ರೆ ಹ್ಯೂಮನ್ ಬ್ರೈನ್ ಅನ್ನ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇವನ್ ಮನೋಶಾಸ್ತ್ರ ಕೂಡ, ಮನೋವಿಜ್ಞಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಿಚುವೇಶನ್ ಅಲ್ಲಿ ಏನ್ ಮಾಡಬೇಕು ಅಂತ ತಿಳಿಸ್ಬೇಕಂದ್ರೆ. ಫಾರ್ ಎಕ್ಸಾಂಪಲ್, ನ್ಯೂರಲ್ ನೆಟ್ವರ್ಕ್ಸ್ ಅಂತ ಬರುತ್ತೆ ಎ ಐ ನಲ್ಲಿ, ನಾವು ಸ್ಟಡಿ ಮಾಡ್ತೀವಿ. ದಟ್ ಈಸ್ ವಾಟ್ ನ್ಯೂರಲ್ ನೆಟ್ವರ್ಕ್ಸ್. ಇನ್ ಎ ಐ mimics the human brain. ನಮ್ ಬ್ರೈನ್ ಹೇಗ್ ವರ್ಕ್ ಆಗುತ್ತೋ ಅದೇ ತರ ನ್ಯೂರಲ್ ನೆಟ್ವರ್ಕ್ ಅಂತ ಎ ಐ ನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅಲ್ಲಿಯೂ ಕೂಡ ಮನುಷ್ಯನ ಬ್ರೈನ್ ಹೇಗ್ ವರ್ಕ್ ಆಗುತ್ತೆ ಅದೇ ತರ ಮಷೀನ್ ಬ್ರೈನ್ ಕೂಡ ವರ್ಕ್ ಆಗೋ ತರ ಅವರು ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ಮೋಸ್ಟ್ ಸಕ್ಸಸ್ಫುಲ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಂಜಿನಿಯರಿಂಗ್ ಅಂಡ್ ರೋಬೋಟಿಕ್ಸ್. ಈ ನಾಲೆಜ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮೂಲ ಒಂದು ಎ ಐ ಸಿಸ್ಟಮ್ ರೆಡಿ ಆಗ್ಬೇಕಂದ್ರೆ ಇಂಜಿನಿಯರಿಂಗ್ ಅಂಡ್ ರೋಬೋಟಿಕ್ಸ್. ಯಾಕಂದ್ರೆ ನಾವು ಇದನ್ನ ಎಲ್ಲಾದ್ರೂ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ವಿ ನೀಡ್ ರೋಬೋಟ್ಸ್. ರೋಬೋಟ್ಗೆ ನಾವು ಅಲ್ಗೋರಿದಮ್ ಅನ್ನ ಇಂಪ್ಲಿಮೆಂಟ್ ಮಾಡಿ ರೋಬೋಟ್ ವರ್ಕ್ ಆಗೋ ತರ ಮಾಡ್ತಾ ಇರ್ತೀವಿ. ಅಲ್ಲಿ ಇಂಜಿನಿಯರಿಂಗ್ ಕೂಡ ಹೆಲ್ಪ್ ಆಗುತ್ತೆ. ವಾಟ್ ಈಸ್ ದಿಸ್? ವೈ ವಿ ನೀಡ್? ಫಾರ್ ಬಿಲ್ಡಿಂಗ್ ಎ ಐ ಪವರ್ಡ್ ಮಷೀನ್ಸ್. ಮಷೀನ್ ಬಿಲ್ಡ್ ಮಾಡ್ಬೇಕಂದ್ರೆ ರೋಬೋಟಿಕ್ ಈಸ್ ನೆಸೆಸರಿ. ಫಾರ್ ಬಿಲ್ಡಿಂಗ್ ಎ ಐ ಮಷೀನ್ಸ್, AI helps create robots that can work like humans. Some robots are there like Sophia ಅನ್ನೋದೊಂದು ರೋಬೋಟ್ ನಿಮ್ಗೆ ಗೊತ್ತಿರ್ಬೋದು, which was invented in 2016. 2016 ಒಂದು ಹ್ಯೂಮನಾಯ್ಡ್ ರೋಬೋಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಹೆಸರೇನು ಸೋಫಿಯಾ. ಅದೇನ್ ಮಾಡುತ್ತೆ? ಇಟ್ ಈಸ್ ದ ಫಸ್ಟ್ ರೋಬೋಟ್ ಟು ರಿಸೀವ್ ಸಿಟಿಜನ್ಶಿಪ್ ಫ್ರಮ್ ಸೌದಿ ಅರೇಬಿಯಾ.
ಅಂಡ್ ಸೋಫಿಯಾ ಹ್ಯಾಸ್ ನಿಯರ್ಲಿ 62 ಫೇಸಿಯಲ್ ಎಕ್ಸ್ಪ್ರೆಷನ್ ಮಾಡೋ ಕೆಪಾಸಿಟಿ ಅದಕ್ಕಿದೆ. ಆ ಥರ ಒಂದು ಎ ಐ ಸಿಸ್ಟಮ್ ಅನ್ನ ರೋಬೋಟ್ ಅನ್ನ ಡೆವಲಪ್ ಮಾಡಿರ್ತಾರಲ್ಲ, ಅವಾಗ್ಲೇನೆ ಡೆವಲಪ್ ಮಾಡಿರ್ತಾರೆ. ಓಕೆ, ನಾವ್ ಎ ಡೇಸ್ ಇಟ್ ಈಸ್ ವಿ ಹ್ಯಾವ್ ಸೆಲ್ಫ್ ಡ್ರೈವಿಂಗ್ ಕಾರ್ ಅಂಡ್ ಅದರ್ ರೋಬೋಟ್ಸ್. ಓಕೆ, that's why we need engineering and robotic knowledge also. Okay, AI helps create robots that can work like humans, For example, we have one robot called Sophia in 2016. It is a human-like robot which can have nearly 62 facial expression ಮಾಡುವಂತ ಕೆಪಾಸಿಟಿ ಇರುವಂತ ಒಂದು ರೋಬೋಟ್. ಅವಾಗ್ಲೇನೆ ಅವರು ಡೆವಲಪ್ ಮಾಡಿರ್ತಾರೆ. ಅಂಡ್ ಇದೆಲ್ಲ ಸಬ್ಜೆಕ್ಟ್ಗಳ ನಾಲೆಜ್, ಡಿಸಿಪ್ಲಿನ್ಗಳ ನಾಲೆಜ್ ಬೇಕಾಗುತ್ತೆ ಒಂದು ಎ ಐ ಸಿಸ್ಟಮ್ ರೆಡಿ ಆಗ್ಬೇಕಂದ್ರೆ. ಈ ಎಲ್ಲಾ ಸಬ್ಜೆಕ್ಟ್ಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ ಒಂದು ಎ ಐ ಸಿಸ್ಟಮ್ ಬಿಲ್ಡ್ ಆಗ್ಬೇಕಂದ್ರೆ. ದಿಸ್ ಇಸ್ ನಾಟ್ ಸೋ ಈಸಿ, ಬಿಕಾಸ್ ಇದ್ರದ್ದೆಲ್ಲ ನಾಲೆಜ್ ತಗೊಂಡು ಇದನ್ನ ಅವ್ರು ಏನ್ ಮಾಡ್ತಾರೆ, ಮಷಿನ್ಗೆ ಅಪ್ಲೈ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ದಟ್ ಈಸ್ ವಾಟ್ ಎ ಐ ಸಿಸ್ಟಮ್. Okay, if you have any questions to ask, you can comment. Thank you.